ನಾವೆಲ್ಲ ಚಿಕ್ಕಂದಿನಿಂದ ತುಂಬ ನರಿ ಕಥೆಗಳನ್ನ ಕೇಳ್ತಾ ಬೆಳೆದಿರ್ತೀವಿ. ನರಿ ಒಂದು ಬುದ್ಧಿವಂತ ಪ್ರಾಣಿ, ಕನ್ನಿಂಗ್, ಮೋಸ ಮಾಡೋ ಪ್ರಾಣಿ. ಅದು ಶ್ರಮ ಪಡದೆ ತನ್ನ ಕೆಲಸನ ಸಾಧಿಸ್ಕೊಳ್ಳೋ ಪ್ರಾಣಿ, ಹೊಟ್ಟೆ ಉರಿ ಇರೋವಂಥ ಪ್ರಾಣಿ. ಹೀಗೆ ಏನೇನೋ ಕಥೆಗಳನ್ನ ನಾವು ಕೇಳ್ಕೊಂಡು ಬೆಳೆದಿರ್ತೀವಲ್ವಾ. ಅಂಥದ್ದೇ ಒಂದು ಕಥೆನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಕಥೆಯಲ್ಲಿ ನಾವು ಮನಸ್ಸಿದ್ರೆ ಮಾರ್ಗ ಅಂತನಾದರೂ ತಿಳ್ಕೊಬೋದು, ಮೋಸ ಮಾಡ್ತು ನರಿ ಅಂತನಾದರೂ ತಿಳ್ಕೊಬೋದು, ಮೋಸ ಇದು ಅಂತನಾದರೂ ತಿಳ್ಕೊಬೋದು. ಓಕೆ, ಇವತ್ತಿನ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಕಾಡಿನ ದಾರಿಯಲ್ಲಿ ನರಿ ಒಂದು ನಡ್ಕೊಂಡು ಬರ್ತಾ ಇತ್ತು. ಆ ದಾರಿಯಲ್ಲಿ ಆನೆ ಒಂದು ಸತ್ತು ಬಿದ್ದಿತ್ತು. ಆನೆ ದೇಹನ ನರಿ ನೋಡ್ತು. ಅದಕ್ಕೆ ತುಂಬಾ ಖುಷಿ ಆಯಿತು. ಮನಸ್ಸಲ್ಲೇ ಅಂದ್ಕೊಳ್ತಾ ಇತ್ತು, ನಾನು ತುಂಬ ದಿನದಿಂದ ಆನೆ ಮಾಂಸನ ರುಚಿ ನೋಡಬೇಕು ಅಂತ ಇದ್ದೆ, ಇವತ್ತು ನನ್ನ ಆಸೆ ಈಡೇರುತ್ತೆ ಅಂತ ತುಂಬಾ ಖುಷಿಪಟ್ಟು ಆನೆ ಮಾಂಸನ ತಿನ್ನಬೇಕು ಅಂತ ಸಿದ್ಧ ಆಯಿತು. ಓಕೆ, ಆನೆ ಮಾಂಸನ ಟೇಸ್ಟ್ ನೋಡಬೇಕು ಅಂತ ಅದು ಆನೆ ಮೇಲೆ ಹತ್ತಿ ಕುತ್ಕೊಳ್ಳುತ್ತೆ. ಆದರೆ ಆನೆ ಚರ್ಮ ತುಂಬ ಗಟ್ಟಿ ಅಲ್ವಾ, ಅಂದರೆ ತುಂಬ ದಪ್ಪ ಮಂದ ಇರುತ್ತಲ್ವ. ಅದು ಆನೆ ಚರ್ಮನ ಅದ್ರ ಬಾಯಿಂದ ಅಂದರೆ ಅರ್ದು ತೆಗಿಲಿಕ್ಕೆ ಆಗಲಿಲ್ಲ. ಏನು ಮಾಡೋದು, ನನಗೆ ಈ ಚರ್ಮನ ಅರಿಲಿಕ್ಕೆ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇತ್ತು. ಅದೇ ಟೈಮ್ಗೆ ಕಾಡಿನ ದಾರಿಯಲ್ಲಿ ಸಿಂಹ, ಒಂದು ಕಾಡಿನ ರಾಜ ಸಿಂಹ ನಡ್ಕೊಂಡು ಬರ್ತಾ ಇತ್ತು. ಅದು ಸೀದಾ ಸಿಂಹದ ಹತ್ರ ಹೋಗ್ಬಿಟ್ಟು, ಓ ಕಾಡಿನ ರಾಜ ಸಿಂಹವೇ, ಇಲ್ಲೊಂದು ನಾನು ಆನೆ ಸತ್ತು ಬಿದ್ದಿರೋದನ್ನು ಪತ್ತೆ ಹಚ್ಚಿದ್ದೀನಿ, ಆನೆಯ ಮೃತದೇಹನ ನಾನು ಪತ್ತೆ ಹಚ್ಚಿದ್ದೀನಿ, ನನಗೆ ಆನೆ ಮಾಂಸ ತಿನ್ನಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು, ನೀನು ಅದನ್ನು ಅರ್ಥ ಕೊಡ್ತೀಯಾ ಅಂತ ಕೇಳ್ತು. ಆಗ ಸಿಂಹ ನರಿಗೆ ಹೇಳ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಾನು ಹಂಗೆಲ್ಲ ಬೇರೆಯವರು ಬೇಟೆ ಆಡಿರೋ ಪ್ರಾಣಿನ ನಾನು ಮುಟ್ಟೋದಿಲ್ಲ, ಹಾಗೆ ಬೇರೆಯವರು ತಿಂದು ಬಿಟ್ಟಿರೋ ಮಾಂಸನೂ ಸಹ ನಾನು ಮುಟ್ಟೋದಿಲ್ಲ, ಹಾಗೆ ಸತ್ತಿರೋ ಪ್ರಾಣಿನೂ ಸಹ ನಾನು ತಿನ್ನೋದಿಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಅದು ಮುಂದೆ ಹೋಯ್ತು. ಸರಿ, ಸಿಂಹ ಆ ಥರ ಹೇಳಿ ಹೋಗ್ಬಿಡ್ತು. ಇವಾಗ ನರಿ ಏನು ಮಾಡಬೇಕು, ಅದಕ್ಕೆ ತಿನ್ನೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಆ ಥರದೊಂದು ಪರಿಸ್ಥಿತಿ ನರಿದು. ಸರಿ, ಯಾವುದಾದ್ರೂ ಪ್ರಾಣಿ ಈ ದಾರಿಯಲ್ಲೇ ನಡ್ಕೊಂಡು ಬರುತ್ತಾ, ಅದಕ್ಕೆ ಏನಾದರೂ ಮಾಡಿ ಉಪಾಯ ಮಾಡಿ ನಾನು ಹೇಗಾದರೂ ಮಾಡಿ ಆನೆ ಚರ್ಮನ ಅರಿಯೋ ಥರ ಮಾಡಿ ನಾನು ತಿನ್ನಬೇಕು ಅಂತ ವೆಯ್ಟ್ ಮಾಡ್ತಾ ಕುಳಿತಿತ್ತು. ಅದೇ ಟೈಮ್ಗೆ ಹುಲಿ ಒಂದು ಆ ದಾರಿಯಲ್ಲೇ ನಡ್ಕೊಂಡು ಬರ್ತಾ ಇತ್ತು. ಸರಿ, ಇದಕ್ಕೆ ಸಖತ್ತಾಗಿರೋ ಐಡಿಯಾ ಒಂದು ಬಂತು. ಹೋಗಿ ಹುಲಿ ಹತ್ರ ಹೇಳ್ತು, ನಾನು ಇಲ್ಲಿ ಆನೆ ನಿದ್ದೆ ಮಾಡ್ತಾ ಇರೋದನ್ನು ನೋಡಿದ್ದೀನಿ, ಆನೆನ ಕೊಲ್ಲೋ ಶಕ್ತಿ ಈ ಕಾಡಲ್ಲಿ ಯಾರಿಗಿದೆ, ನಿನ್ನ ಶಕ್ತಿ ಯಾರಿಗಿದೆ, ನಿನ್ನನ್ನು ಬಿಟ್ಟರೆ ಆನೆನ ಕೊಲ್ಲೋದಕ್ಕೆ ಯಾರಿಗಾಗುತ್ತೆ ಅಂತ ಹುಲಿನ ಮೇಲೆ ಹತ್ತಿಸ್ಬಿಡ್ತು. ಆವಾಗ ನೀನು ಕೊಲ್ತೀಯ ಅದನ್ನು, ನೀನು ಕೊಂದರೆ ನಾವಿಬ್ಬರು ಅದನ್ನು ತಿನ್ಬೋದು ಅಂತ ಹೇಳ್ತು. ಆಗ ಹುಲಿಗೂ ಕೂಡ ನನ್ನ ಶಕ್ತಿನ ನಾನು ಎಷ್ಟು ಬಲಶಾಲಿ ಅಂತ ತೋರಿಸ್ಕೋಬೇಕು ಅಂತ ಆಸೆ ಬಂದ್ಬಿಡ್ತು. ಸರಿ ನಡಿ, ನಾನು ಆನೆನ ಕೊಲ್ತೀನಿ ಅಂತ ನರಿ ಹತ್ರ ಹೇಳ್ತು. ನರಿ ಹಿಂದೆನೇ ಹೋಯ್ತು. ಆನೆ ದೇಹ ಹತ್ರ ಬರ್ತಿದ್ದಂಗೆ ನರಿ ನಿಧಾನಕ್ಕೆ ನಡ್ಕೊಂಡು ಹೋಯ್ತು. ಆನೆ ಮುಂದೆ ಮುಂದೆ ಹೋಯ್ತು. ಆಗ ಅಲ್ಲಿದೆ ನೋಡು, ಆನೆ ಅಲ್ಲಿ ನಿದ್ದೆ ಮಾಡ್ತಾ ಇದೆ, ನೀನು ಹೋಗಿ ಅದನ್ನು ಕೊಲ್ಲು, ನಿನ್ನಷ್ಟು ಶಕ್ತಿಶಾಲಿ ಯಾರಿದ್ದಾರೆ ಅಂತ ಹೇಳಿ ಅದಕ್ಕೆ ಫುಲ್ಲು ಉರಿದುಂಬಿಸ್ಬಿಟ್ಟು ಫುಲ್ಲು ಖುಷಿ ಪಡಿಸ್ಬಿಡ್ತು. ಹುಲಿ ಇನ್ನೇನು ಆನೆ ನಿದ್ದೆ ಮಾಡ್ತಾ ಇದೆ, ನಾನು ಅದ್ರ ಮೇಲೆ ಜಿಗಿದು ಅದನ್ನು ಸಾಯಿಸೋದು ಅಷ್ಟೇ ಅಂತ ತಿಳ್ಕೊಂಡು ಜೋರಾಗಿ ಅದ್ರ ಮೇಲೆ ಜಿಗಿದು ಅದ್ರ ಚರ್ಮನ ಸೀಳಿ ಇನ್ನೇನು ತಿನ್ನಬೇಕು, ಮಾಂಸ ತಿನ್ನಬೇಕು. ಆ ಟೈಮಿಗೆ ನರಿ ಏನು ಮಾಡ್ತೇಳಿ, ಸಿಂಹ 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 ಅಂತ ಕೂಕ್ಕೊಂಡ್ಬಿಡ್ತು. ಆವಾಗ ಹುಲಿ ಏನು ಮಾಡೋಕು ಅಂತ ಗೊತ್ತಾಗದೆ ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡ್ತು. ನರಿ ಸಖತ್ತು ಖುಷಿಯಾಗಿ ಹೋಗಿ ಆನೆ ಮಾಂಸನ ತಿಂತು. ಇದನ್ನು ಏನು ಹೇಳಬೇಕು, ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ಬೇಕಾ, ಅಥವಾ ನರಿ ಮೋಸ ಮಾಡ್ತು ಅಂತ ಹೇಳ್ಬೇಕಾ, ಅದರ ಆಸೆ ಈಡೇರಿಸ್ಕೊಂತು ಶ್ರಮ ಪಡದೆ ಅಂತ ಹೇಳ್ಬೇಕಾ, ಗೊತ್ತಿಲ್ಲ. ಒಟ್ಟಿನಲ್ಲಿ ಕತೆ ಚೆನ್ನಾಗಿದೆ ತಿಳ್ಕೊಳ್ಳೋದಕ್ಕೆ ಅಲ್ವಾ. ಮನಸ್ಸಿದ್ರೆ ಮಾರ್ಗ ಅಂತನಾದರೂ ತಿಳ್ಕೊಬೋದು, ಮೋಸ ಅಂತನಾದರೂ ತಿಳ್ಕೊಬೋದು, ಅಥವಾ ಹುಲಿ ಜೊತೆ ಶೇರ್ ಮಾಡ್ಕೊಂಡು ತಿನ್ಬೋದಿತ್ತು ಅಂತಲೂ ಅಂದ್ಕೋಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಏನಾಗ್ತಿತ್ತು ಅಂತ. ಕತೆ ಚೆನ್ನಾಗಿದೆ ತಿಳ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.